ನಿಷ್ಕ್ರಿಯ ಖಾತೆಗಳಲ್ಲಿರುವ ಹಣವನ್ನು ಸಂಬಂಧಿಸಿದ ವಾರಸುದಾರರಿಗೆ ನೀಡಲು ಕೇಂದ್ರ ಹಣಕಾಸು ಸಚಿವಾಲಯ ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಮ್ಮ ಹಣ ನಿಮ್ಮ ಹಕ್ಕು ಹೆಸರಿನಲ್ಲಿ ನಿಷ್ಕ್ರಿಯ ಖಾತೆಗಳು ಹಾಗೂ ಹಕ್ಕು ಪಡೆಯದ ಠೇವಣಿಗಳ ಕುರಿತು ಜಾಗೃತಿ ಅಭಿಯಾನ ನಡೆಸುತ್ತಿದೆ. ಅಭಿಯಾನದ ಅಂಗವಾಗಿ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ಲೀಡ್ ಬ್ಯಾಂಕ್ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಸಂಬಂಧಿಸಿದ ಅರ್ಹ ಖಾತೆದಾರರಿಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಹಣ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಗಿರೀಶ್ ಕುಲಕರ್ಣಿ, ಆರ್ಬಿಐ ಅಧಿಕಾರಿ ಗೌತಮ್, ಎಸ್ಬಿಐ ಪ್ರಾದೇಶಿಕ ವ್ಯವಸ್ಥಾಪಕ ರವಿ ಮಿಶ್ರಂ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮೊಹಮ್ಮದ್ ಜುಬೇರ್, ಡಿಸೆಂಬರ್ ಅಂತ್ಯದ ವೇಳೆಗೆ ಜಿಲ್ಲೆಯ 18,600 ನಿಷ್ಕ್ರಿಯ ಖಾತೆಗಳ ಇತ್ಯರ್ಥದ ಗುರಿಯನ್ನು ಇರಿಸಿಕೊಳ್ಳಲಾಗಿದೆ. ಕಳೆದ 10 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಿಷ್ಕ್ರಿಯವಾಗಿರುವ ಖಾತೆಗಳಲ್ಲಿರುವ ಹಣವನ್ನು ಕೆವೈಸಿ ಮೂಲಕ ಮರಳಿ ಪಡೆಯಬಹುದಾಗಿದೆ ಎಂದು ತಿಳಿಸಿದರು. ಫಲಾನುಭವಿ ವಸಂತಲಕ್ಷ್ಮಿ ಮಾತನಾಡುತ್ತಾ, ವೈಯಕ್ತಿಕ ಕಾರಣಗಳಿಂದಾಗಿ ಖಾತೆಯಲ್ಲಿದ್ದ ಹಣ ಪಡೆಯಲು ಸಾಧ್ಯವಾಗಿರಲಿಲ್ಲ. ಹಲವು ವರ್ಷಗಳಿಂದ ಖಾತೆ ನಿಷ್ಕ್ರಿಯಗೊಂಡಿತ್ತು. ಇದೀಗ ಬ್ಯಾಂಕ್ ಸಿಬ್ಬಂದಿ ಮಾಹಿತಿ ಒದಗಿಸಿ ಹಣ ಹಿಂಪಡೆಯಲು ಸಹಾಯವಾಗಿದೆ ಎಂದರು. ನಿಷ್ಕ್ರಿಯ ಖಾತೆಯಲ್ಲಿದ್ದ 22,000 ರೂಪಾಯಿ ಹಣ ಯಶಸ್ವಿಯಾಗಿ ಮರಳಿ ಪಡೆದಿರುವುದಾಗಿ ತಿಳಿಸಿದರು. ಗಿರೀಶ್ ಕುಲಕರ್ಣಿ ಮಾತನಾಡುತ್ತಾ, ಜಿಲ್ಲೆಯ ವಿವಿಧ ಬ್ಯಾಂಕ್ಗಳ ಖಾತೆಗಳಲ್ಲಿ 2,73,000ಕ್ಕೂ ಅಧಿಕ ನಿಷ್ಕ್ರಿಯ ಖಾತೆಗಳಲ್ಲಿ 73,54,00,000 ರೂಪಾಯಿಗಳಿಗಿಂತ ಹೆಚ್ಚಿನ ಹಣವಿದೆ. ಈ ಅಭಿಯಾನದ ಅಡಿ ಜಿಲ್ಲೆಯಲ್ಲಿ ಇದುವರೆಗೂ 468 ಖಾತೆಗಳ ಇತ್ಯರ್ಥಪಡಿಸಲಾಗಿದ್ದು, ಗ್ರಾಹಕರಿಗೆ 1.91 ಕೋಟಿ ರೂಪಾಯಿಯಷ್ಟು ಹಣವನ್ನು ಮರಳಿಸಲಾಗಿದೆ. ವಿವಿಧ ವಿಮಾ ಖಾತೆಗಳಿಂದ 8,45,000 ಹಣವನ್ನು ವಾರಸುದಾರರಿಗೆ ನೀಡಲಾಗಿದೆ. ಅಭಿಯಾನಕ್ಕೆ ಜನರ ಸ್ಪಂದನೆ ಅಗತ್ಯವಿದೆ ಎಂದರು. ಮೀಟಿಂಗ್ಗಳಿಗೆ ಬರ್ತಾರೆ, ಅಂದರೆ 22,000 ನಮಗೆ ಅಕೌಂಟ್ಸನ್ನು ಟಾರ್ಗೆಟ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಆ ಸಾಧನೆಯನ್ನು ಮಾಡ್ತೀವಿ. ಮತ್ತು ಜನರಲ್ಲಿ ವಿನಂತಿ ಏನಂದರೆ, ತಮಗೆ ಅಂದರೆ ಲಾಸ್ಟ್ 5 ಇಯರ್ ಇರ್ಬೋದು, 10 ಇರ್ಬೋದು, ಏನು ಅಕೌಂಟ್ಸನ್ನು ತಾವು ಯೂಸ್ ಮಾಡ್ತಾ ಇಲ್ಲ, ತಮ್ಮ ಬ್ಯಾಂಕ್ಗಳಿಗೆ ಹೋಗಿ ಅದನ್ನು KYC ಮಾಡಿಸ್ಕೊಂಡು ಇದನ್ನು ಕ್ಲೋಸರ ಮಾಡ್ಬೋದು, ಆ್ಯಕ್ಟಿವ್ ಮಾಡ್ಬೋದು. ಸೊ ಅಲ್ಪ ಸ್ವಲ್ಪ ದುಡ್ಡಿದ್ರೂ ಕೂಡ ತಮಗೆ ಅನುಕೂಲ ಆಗುತ್ತೆ ಅಂಥೇಳಿ. ಸೊ ಅದು ಈ ಒಂದು ಪ್ರೋಗ್ರಾಮಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಬಟ್ ಸಮ್ ಮನೆ ಪ್ರಾಬ್ಲಮ್ಸಿಂದ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಮತ್ತು ಸರ್ ಅವರೇ, ಅಂದರೆ ಅವರು ಅಸಿಸ್ಟೆಂಟ್ಸ್ ಅವರು ಫೋನ್ ಮಾಡಿ ಹೇಳಿದರು ನನಗೆ, ಈ ಥರ ಬಂದು ನೀವು ತೊಗೊಂಡು ಹೋಗ್ಬೋದು ಅಂತ ಹೇಳಿದರು. 22,000 ಸಮ್ ಚೇಂಜ್. ಸಂತೋಷ ಆಯಿತು, ತುಂಬ ಸಂತೋಷ ಆಯಿತು. ಸುಮಾರು 1,92,00,000ವರೆಗೂ ಹಣವನ್ನು ಸೆಟ್ಲ್ ಮಾಡಿದ್ದೀವಿ. ಇನ್ನು 7 ಅಕೌಂಟ್ ಅಂಡರ್ ಪ್ರೊಸೆಸ್ ಇದ್ದಾವೆ. 3,34,000 ರೂಪಾಯಿ ಇದು. ಇನ್ನು ಉಳಿದಂತೆ ನೋಡೋದಾದರೆ ಸುಮಾರು 33 LIC ಪಾಲಿಸಿಗಳನ್ನು ಸಹಿತ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸೆಟ್ಲ್ ಮಾಡಿದ್ದಾರೆ. 8,40,000 ರೂಪಾಯಿ ಅಮೌಂಟಿಗೆ ಸಂಬಂಧಪಟ್ಟಂತೆ ನಮ್ಮ ಟಾರ್ಗೆಟನ್ನು ಮುಟ್ಟಬೇಕು ಅಂತೇಳಿ ನಮ್ಮ ಎಲ್ಲ ಶಾಖಾಧಿಕಾರಿಗಳಿಗೆ ನಾನು ಕರೆಯನ್ನು ಕೊಟ್ಟಿದ್ದೀನಿ ಆಲ್ರೆಡಿ. ಜನಗಳು ಸಹಿತ ಸ್ವಲ್ಪ ಸರಿಯಾಗಿ ಸ್ಪಂದಿಸಿ, ನಿಮ್ಮ ಹಣ ಇದು ನಿಮ್ಮ ಹಕ್ಕು, ದಯವಿಟ್ಟು ನಿಮ್ಮ ಹಣವನ್ನು ಸಾಧ್ಯವಾದಷ್ಟು ವಾಪಸ್ ತರಿಸ್ಕೊಂಡು ಅದನ್ನು ಮರಳಿ ಈ ಅರ್ಥವ್ಯವಸ್ಥೆಗೆ ತರಬೇಕಂತ ಹೇಳಿ ಕೇಳ್ಕೊಂಡೆ.